ರೈತರಿಗೆ ಪರಿಹಾರ ವಿತರಿಸುವಲ್ಲಿ ಸರ್ಕಾರ ವಿಳಂಬ ನೀತಿ ಅನುಸರಿಸುತ್ತಿದ್ದು ಕಬ್ಬು, ಮೆಕ್ಕೆಜೋಳ, ತೊಗರಿ, ಉದ್ದು, ಸೂರ್ಯಕಾಂತಿ, ಹತ್ತಿ, ರಾಗಿ ಸೇರಿದಂತೆ ಪ್ರಮುಖ ಬೆಳೆಗಳಿಗೆ ಯೋಗ್ಯ ಬೆಲೆ ಬೆಂಬಲ MSP ಇನ್ನೂ ಘೋಷಿಸಲಾಗಿಲ್ಲ. ಅಲ್ಲದೆ ಖರೀದಿ ಕೇಂದ್ರಗಳ ಕೊರತೆಯಿಂದ ರೈತರು ಭಾರೀ ನಷ್ಟಕ್ಕೆ ಒಳಗಾಗುತ್ತಿದ್ದಾರೆ. ಇಲ್ಲಿಯವರೆಗೂ ಖರೀದಿ ಕೇಂದ್ರಗಳನ್ನು ತೆರೆದಿರುವುದಿಲ್ಲ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗ್ರೇಟ್ ದುರಸ್ತಿ ಕಾರ್ಯ ಇನ್ನೂ ಪೂರ್ಣಗೊಳ್ಳದಿರುವುದರಿಂದ ಎರಡನೇ ಬೆಳೆಗೆ ನೀರು ಒದಗಿಸುವಲ್ಲಿ ತೀವ್ರ ವಿಳಂಬವಾಗಿದೆ. ಕೃಷ್ಣಾ ಮೇಲ್ದಂಡೆ ಯೋಜನೆಗಳ 3ನೇ ಹಂತಕ್ಕೆ ಸಂಬಂಧಿಸಿದಂತೆ ಸರ್ಕಾರದಿಂದ ಅಗತ್ಯ ನೆರವು ಮತ್ತು ಮುಳುಗಡೆ ಸಂತ್ರಸ್ತರಿಗೆ ಗರಿಷ್ಠ ಪರಿಹಾರ ಘೋಷಣೆ ಇನ್ನೂ ಆಗಿಲ್ಲ. ರೈತರಿಗೆ ವಿದ್ಯುತ್ ಪರಿವರ್ತಕ ಟ್ರಾನ್ಸ್ಫಾರ್ಮರ್ ವಿತರಿಸುವಲ್ಲಿ ನಡೆಯುತ್ತಿರುವ ಗಂಭೀರ ವಿಳಂಬದಿಂದ ನೀರಾವರಿಯಲ್ಲಿ ದೊಡ್ಡ ತೊಂದರೆ ಉಂಟಾಗಿದೆ. ಅಡಿಕೆ ಮತ್ತು ತೆಂಗು ಬೆಳೆಗಳಿಗೆ ವ್ಯಾಪಕವಾದ ಕೊಳೆ ರೋಗ ಹರಡಿರುವ ನಡುವೆಯೂ ಸರ್ಕಾರದ ಪರಿಣಾಮಕಾರಿ ಕ್ರಮ ಕೈಗೊಳ್ಳಲಾಗದಿರುವುದು ಆತಂಕಕಾರಿ ಸಂಗತಿಯಾಗಿದೆ. ಒಟ್ಟಿನಲ್ಲಿ ರಾಜ್ಯ ಸರ್ಕಾರ ಅನ್ನದಾತರನ್ನು ಸಂಪೂರ್ಣ ನಿರ್ಲಕ್ಷಿಸಿ ರೈತ ವಿರೋಧಿ ನಡೆಯನ್ನು ಅನುಸರಿಸುತ್ತಿದೆ. ಕೃಷಿ ಪ್ರಧಾನ ರಾಜ್ಯದಲ್ಲಿ ಅನ್ನದಾತರು ಸಂಕಷ್ಟಕ್ಕೆ ಸಿಲುಕಿದ ವಿಷಾದನೀಯ ಹಾಗೂ ಖಂಡನೀಯ ಸಂಗತಿಯಾಗಿದೆ. ಈ ಎಲ್ಲ ಸಮಸ್ಯೆಗಳು ರೈತರ ಬದುಕನ್ನು ಬಿಕ್ಕಟ್ಟಿನ ಅಂಚಿಗೆ ತಳ್ಳಿವೆ. ಆದ್ದರಿಂದ ರೈತರ ಗಂಭೀರ ಸಂಕಷ್ಟ ನಿಲುವಳಿ ಮಂಡಿಸಲು ಅವಕಾಶ ನೀಡುವಂತ ಕೋರಿದ್ದಾರೆ. ನಾವು ಇಷ್ಟೊಂದು ಸಣ್ಣತನ ತೋರಿಸಬೇಡಿ ಅಂತ ನಾನು ಸಣ್ಣತನ ತೋರಿಸಬೇಡಿ ನೋಡಿ. ನಾವು ಉತ್ತರ ಕರ್ನಾಟಕ ಅಲ್ಲಿ ನಾವು ದೊಡ್ಡವರಿದ್ದೀರಿ, ನೀವು ವಿಶಾಲ ರೈತರನ್ನ